ಸೊ ನನ್ನ ಬರ್ತಡೇಗೆ ನಾನೇ ವಿಶ್ ಮಾಡ್ಕೊತಿದ್ದೀನಿ. ಹ್ಯಾಪಿ ಬರ್ತ್ಡೇ ಟು ಮೀ. ಸೊ ಸ್ಪೆಷಲ್ಲಾಗಿ ಸೈಕಲ್ ಹೊಡಿತಾ ಇದ್ದೀನಿ. ಏನಿಲ್ಲ ಬಾ, ನೀನು ಯಾಕೆ ಟೆನ್ಷನ್ ತಗೋತಿದ್ಯಾ? ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ವ್ಲಾಗರ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಬೇಗ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವತ್ತು ನಂದು ಬರ್ತಡೇ. ಸೊ ನನ್ನ ಬರ್ತಡೇಗೆ ನಾನೇ ವಿಶ್ ಮಾಡ್ಕೊತಿದ್ದೀನಿ. ಹ್ಯಾಪಿ ಬರ್ತ್ಡೇ ಟು ಮೀ. ಆರ್ಥಿಕ ಶುಭಾಶಯಗಳು, ಆರೋಗ್ಯ ಕೊಳ್ಳಿ. ಸೊ ಇವತ್ತಿಂದು ಅಂತ ಏನು ಸ್ಪೆಷಲ್ ಏನಿಲ್ಲ, ಮಾಮೂಲಿ ಕ್ಯಾಶುಯಲ್ ಡೇ ಹೇಗಿದೆ ಹಾಗೇ ಇರುತ್ತೆ. ಮತ್ತು ಇವತ್ತು ಲೀವ್ ತೊಗೊಂಡಿದ್ದೀನಿ, ದೇವಸ್ಥಾನಕ್ಕೆ ಹೋಗಿ ಬರೋದೇ ಇವತ್ತಿನ ವ್ಲಾಗ್ ಗೈಸ್. ನೋಡೋಣ ಇವತ್ತು ಏನೇನಾಗುತ್ತೆ ಅದನ್ನೆಲ್ಲ ನಾನು ನಿಮಗೂ ತೋರಿಸ್ತೀನಿ. ಆಯಿತು, ಆಮೇಲೆ ಪಪ್ಪು ದೈವಿಕ್, ಇವತ್ತು ಡ್ಯಾಡಿ ಬರ್ಡೇ ಕಣ, ವಿಶ್ ಮಾಡಲ್ಲೇನಾ? ಪಾಪು ದೈವಿಕ್, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ವಿಶ್ ಮಾಡಲ್ಲ ನೀನು? ವಿಶ್ ಮಾಡಲ್ಲ? ಗಾಯ್ಸ್, ಇದು ನನ್ನ ಸಿಸ್ಟರು. ನೋಡಿ ಇಲ್ಲಿ ಮಕ ತೋರಿಸ್ತಲ್ಲ, ಹಂಗೆ ಓಡ್ತಾವಳೆ ನೋಡಿಲ್ಲಿ. ಗೈಸ್, ಈಗ ನಮ್ಮ ಮನೆಯಿಂದ ಈಗ ಪೂಜಾ ಅವ್ರ ಅಮ್ಮನ ಮನೆ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ಹೋಯ್ತವ್ರು ನನ್ನ ಮಗ. ಬನ್ನಿ ಹೋಗೋಣ ಒಳಗೆ. ಗೈಸ್ ಸೈಕಲ್ ಹೊಡಿತಿದ್ದೀನಿ ಗೈಸ್. ಸೈಕಲ್ಲು ಬರ್ತಡೇ ದಿನ ಸ್ಪೆಷಲ್ಲಾಗಿ ಸೈಕಲ್ ಹೊಡಿತಾ ಇದ್ದೀನಿ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಹೊಡೆದು ತುಂಬ ದಿನ ಆಯಿತು ಸೈಕಲ್ ಓಡಿಸಿ, ಅದಕ್ಕೆ ನನ್ನ ಮಗ ನೋಡಿಲಿ ನಾನು ಸೈಕಲ್ ಓಡಿಸೋದಕ್ಕೆ ಹೆಂಗೆ ಓಡ್ಬತ್ತವನೆ. ದೈವಿಕ್, ನೀನು ಬಾ ಹೋಗೋಣ, ನೀನು ಬಾ ಹೋಗೋಣ, ಬಾ 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 ಹೋಗೋಣ ಬಾ. ಗೈಸ್ ಆ್ಯಕ್ಚುಲಿ ಏನಂದರೆ ನಮ್ಮ ಮನೆಯವರು ಏನೋ ಸರ್ಪ್ರೈಸ್ ಕೊಡ್ತಾರಂತೆ. ಸೊ ಅದಕ್ಕೆ ನನ್ನ ಫೋನ್ ಬೇಕಂತೆ. ಅವ್ರಿಗೆ ನಾನು ನನ್ನ ಫೋನ್ ಕೊಟ್ಟು ಕಳಿಸ್ತಾ ಇದ್ದೀನಿ ಗೈಸ್. ನನಗೂ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತ. ಸೊ ನಾನು ಏನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಅವ್ರಿಗೇನೋ ಫೋನ್ ಬೇಕು ಅಂತ ಇದ್ರು. ಸೊ ನನ್ನ ಫೋನು ಅವ್ರ ಹತ್ರ ಇರುತ್ತೆ ಗೈಸ್. ಆಯಿತು, ಆಮೇಲೆ ಅವರು ತಂದು ಕೊಟ್ಟಾದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಏನೋ ಹೇಳ್ತಿದ್ರು. ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ, ಅವ್ರು ಹೇಳ್ದಂಗೆ ನೆಕ್ಸ್ಟ್ ವ್ಲಾಗ್ನ ಅವ್ರು ಕಂಟಿನ್ಯೂ ಮಾಡ್ತಾರಂತ. ನನಗೂ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ ಅಂತ. ಸೊ ನನ್ನ ಫೋನ್ ಅವ್ರ ಕೈಲಿ ಕೊಟ್ಟು ಕಳಿಸ್ತೀನಿ ಗೈಸ್. A few moments later. ನೋಡಿ ಗಾಯ್ಸ್, ಇಲ್ಲಿ ಆಟ ಆಡ್ತಾ ಇದ್ದಾನೆ ನನ್ನ ಮಗ. ನೋಡಿ ಬೈಕ್ ತಗೊಳ್ಳೋದಕ್ಕೆ ಈಗ ದುಡ್ಡು ಕೊಡ್ತಾ ಇದ್ದಾರೆ ನಮ್ಮ ಬ್ರದರು. ಆ್ಯಕ್ಚುಲಾಗಿ ನಾವು ಬೇರೆ ಬೈಕ್ ತೊಗೋತೀವಿ ಅಂತ ಹೇಳಿದ್ದು, ಬಟ್ ನಾನು ಅವರಿಗೆ ಸರ್ಪ್ರೈಸ್ ಮಾಡಿ ಬೇರೆ ಬೈಕ್ನ ಕೊಡ್ತಾ ಇದ್ದೀನಿ, ಗಿಫ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋಲಿ ನೋಡೋಣ ಅಷ್ಟೇ. ಗಾಯ್ಸ್ ಏನು ಗೊತ್ತಾ, ಇವ್ರು ಇನ್ನೂ ವಾಶ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಶ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಏನೂ ಕ್ಲಿಯರ್ಲಿ ಗೊತ್ತಿಲ್ಲ ನಮಗೆ ಏನು ಮಾಡ್ತಾ ಇದ್ದಾರೆ ಅಂತ. ನಮ್ಮ ಸರ್ಪ್ರೈಸ್ನ ಹಾಳು ಮಾಡೋ ಫುಲ್ ಪ್ಲಾನಿಂಗಲ್ಲಿ ಇದ್ದಾರೆ ಇವರು. ಬಟ್ ಇನ್ನೂ ಗೊತ್ತಾಗ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ನೋಡೋಣ, ಆದಷ್ಟು ಟ್ರೈ ಮಾಡ್ತಾಯಿದ್ದೀವಿ, ಬಟ್ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ ಗಾಯ್ಸ್, ಆಗಿದೆ ತೊಗೊಂಡು ಬಂದರು ನೋಡಿ. ಇದೆ ನಮ್ಮ ಬೈಕ್. ಬಂದ್ರಾ? ಏನಿಲ್ಲ ಬಾ, ನೀನು ಯಾಕೆ ಟೆನ್ಷನ್ ತಗೋತಿದ್ಯಾ? ಹಾಂ, ಈಗ ತೆಗೀರಿ. ಇನ್ನೀ ಏನೇನು ನೋಡ್ಬೇಕು?
ಅಲ್ಲಿ ಇಲ್ಲಿ ನೋಡ್ಬೇಡ, ಅದನ್ನ ನೋಡು. ಥ್ಯಾಂಕ್ ಯು ಸೋ ಮಚ್. ಎಷ್ಟಾಯ್ತಿದು? ಏನು ಹೇಳಿದ್ ನಾನು ನಿನಗೆ? ನೀನೇನು ಮಾಡಿರೋದು? ಹಾಂ A few moments later. ಗೈಸ್, ಅಂದರೂ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡಿ ಗೈಸ್. ನನ್ನ ಗಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತಗೊಬಂದು ನಿಲ್ಸಿನಿ. ಆ್ಯಕ್ಚುಲಿ ಇನ್ನೂ ಪೂಜೆ ಮಾಡಿಸಿಲ್ಲ, ಪೂಜೆ ಮಾಡಿಸ್ಬೇಕು. ಈಗ ಒಂದು 5:30ಗೆ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತೀನಿ ಗಾಡಿನ. ಸೀದಾ ಅಲ್ಲಿಂದ ತೊಗೊಬಂದು ನಿಲ್ಸಿರೋದಷ್ಟೇ, ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿಕೊಂಡು. ಈಗ ಪೂಜೆ ಮಾಡ್ಸೋಕ್ಕೆ ತೊಗೊಂಡೋಗ್ಬೇಕು. ಅಂದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾಡಿ ನೋಡಿ ಗೈಸ್. ಆ್ಯಕ್ಚುಲಿ ನಮ್ಮ ವೈಫ್ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ನಾನು ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ ನನಗೆ. ಸೊ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ. ನನ್ನ ತಮ್ಮ ಬಂದುಬಿಟ್ಟು ಬಾ ಒಂಚೂರು ಹೊರಗಡೆ ಹೋಗೋಣ, ಎಲ್ಲೋ ಒಂದು ಶೋರೂಮ್ಗೆ ಹೋಗಬೇಕು ಬಾ ಅಂತ ಕರ್ಕೊಂಡೋದ. ನಾನು ನನಗೆ ಗೊತ್ತಾಗಿ, ಯಾಕಂದ್ರೆ ನನ್ನ ಹತ್ರ ಫೋನ್ ಬೇರೆ ಇರಲಿಲ್ಲ. ಸೊ ಸರಿ ಆಯಿತು ನಡಿ ಅಂತ ಅಂದ್ಕೊಂಡೋದ್ರೆ, ಆವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀವೆಲ್ಲ ನೋಡಿದ್ರಲ್ಲ. ಸೊ ಅದು ಆಲ್ರೆಡಿ ಅವರು ವೀಡಿಯೋ ಮಾಡ್ಕೊಂಬಿಟ್ಟಿದ್ರು. ಸೊ ನಂಗೆ ಗೊತ್ತಿರಲಿಲ್ಲ. ನನಗೆ ಆವಾಗಲೇ ಗೊತ್ತಾಗಿದ್ದು ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಸಮಥಿಂಗ್ ಏನೋ ಇಲ್ಲಿ ಇದೆ ಅಂತ. ಆಯಿತು, ಆಮೇಲೆ ಅದಾದಮೇಲೆ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ತೊಗೊಂಡು ಮಾಡಿಕೊಂಡು ಗಾಡಿ ಎಲ್ಲ ತೊಗೊಂಡು ಬಂದ್ವಿ. ನೀವು ನೋಡಿದ್ರಿ. ಸೊ ಆ್ಯಕ್ಚುಲಿ ಗಾಡಿಗೆ ಇನ್ನೂ ಪೂಜೆ ಮಾಡಿಸಿಲ್ಲ. ಅಲ್ಲೆಲ್ಲ ನಿಲ್ಲಿಸಿ ನಾನು ಸುಸ್ತಾಗ್ತಿತ್ತು ಅಂತ ಬಂದೆ. ತುಂಬ ಟೈಮ್ ಆಗಿತ್ತು. ಸೊ ಈಗ ಹೋಗಬೇಕು, ಪೂಜೆ ಮಾಡ್ಸೋಕೆ ಹೋಗಬೇಕು. ಸೊ ಲಿಟ್ರಲಿ ಐ ಆಮ್ ವೆರಿ ಹ್ಯಾಪಿ ಗೈಸ್. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ಸ್ ಫಾರ್ ಮೈ ವೈಫ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಇನ್ನೇನು ಹೇಳೋಕ್ಕಾಗ್ತಾಯಿಲ್ಲ ನನಗೆ, ನನ್ನ ವೈಫಿಗೆ. ಸೊ ಥ್ಯಾಂಕ್ ಯು ಗೈಸ್. ಪೂಜೆ ಮಾಡ್ಸೋಕ್ಕೆ ಎಲ್ಲ ರೆಡಿಯಾಗಿದೆ ಗೈಸ್. ಹೋಗ್ತಾಯಿದ್ದೀವಿ ಪೂಜೆ ಮಾಡ್ಸೋಕ್ಕೆ. ಸೀದಾ ಹೋಗಿ ಪೂಜೆ ಮಾಡೋದೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನನ್ನ ಗಾಡಿ ಎಲ್ಲ ರೆಡಿ ಐತೆ. ಆ್ಯಕ್ಚುಲಿ ತೆಂಗಿನಕಾಯಿ ಮರ್ತು ಬಂದ್ಬಿಟ್ಟೋದು ನಮ್ಮಮ್ಮ. ಈಗ ಹೋಗಿ ತೆಂಗಿನಕಾಯಿ ತಗೋಬರಕ್ಕೆ ಹೋಗ್ಬೇಕು. ಫೋನ್ ಮಾಡೋರು ನಿಮ್ಮ ಆಂಟಿ ಹಾಂ, ಮಾಡ್ತೀನಿ. ಎಡಗಡೆ ಮಸೀದ್ ತಿರ್ಸ್ಬಿಟ್ಟು ಹಾಂ ಹೌದು ಎಡಗಡೆ ಈ ಕಡೆ ಇಟ್ಟು ಮೇಲೆ ಅಲ್ಲ ಬಲಗಡೆ ಇದು ಎಡಗಡೆ ಒಂದು ಸೆಟ್ ತಿರ್ಸ್ಬಿಟ್ಟು ಆಮೇಲೆ ಬಲಗಡೆ 3 ಸೆಟ್ ತಿರ್ಸ್ಕೊಂಡು 3 ಸಲ ಆರತಿ ಮಾಡಿ ಕರ್ಪೂರ ಹಾಕ್ಬಿಟ್ಟು ನೀವು ಸ್ವಲ್ಪ ಈಗ ಆ ಕಡೆ ಒಳಗೆ ಹೋಗ್ತಾರೆ ನೀವು ಚಿಕ್ಕ ಸ್ವಲ್ಪ ಅಲ್ಲಿ ಹಿಂದೆ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಅವ್ರಿದ್ದಾರೆ ಜೋರಾಗಿ ಹೊಡೆದು ಗಾಡಿ ಹೋಗಿ ಹೇಳ್ರಿ ಹೋಗ್ಬಿಡ್ತಾರೆ. ಜೋರಾಗಿ ಹೊಡೆದು ಹೊಡಿತಾರೆ. ಗೈಸ್, ಏನಂದರೆ ಫೈನಲಿ ಕೇಕ್ ಎಲ್ಲ ಕಟ್ ಮಾಡಿ ಊಟ ಎಲ್ಲ ಮಾಡಿ ಇಲ್ಲಿ ನೋಡಿ ಕೂತ್ಕೊಂಡಿದ್ದೀವಿ ಎಲ್ಲರೂ. ಸೊ ಇವತ್ತಿನ ಡೇ ಇಲ್ಲೇ ಕಂಪ್ಲೀಟ್ ಆಗೋಯ್ತು ಗೈಸ್. ಇಲ್ಲಿ ನೋಡಿ, ಇಲ್ಲಿ ನನ್ನ ಕಸಿನು ತೋರಿಸ್ಬೇಡ ಅಂತಾನೆ ನಿನ್ನೆ ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ತೋರಿಸೋದು. ಆಯ್ ಮಾಡ ಆಯ್. ಸೊ ಗೈಸ್, ಎಲ್ಲ ನೋಡಿ, ಇಲ್ಲಿ ಎಲ್ಲ ವೀಡಿಯೋ ಕಾಲಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಆಂಟಿ ಜೊತೆ ಮಾತಾಡ್ತಾ ಇದ್ದಾರೆ. ಗೈಸ್, ಫೈನಲಿ ಇವತ್ತಿನ ದಿನ ಮುಗಿಯೋಕ್ಕೆ ಬಂತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ. ನಮ್ಮ ವೈಫು ಒಳ್ಳೆ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟರು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇಷ್ಟ ಆಯಿತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲೇ ಹೋಗಿ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.